ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರನ್ನೂ ಆ ದೇವರು ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅಂತ ಬಂದಿದ್ದೀನಿ. ಅದೇನು ಅಂದರೆ, ಎಷ್ಟೋ ಕುಟುಂಬಗಳಲ್ಲಿ, ನಾನು ಎಲ್ಲ ಕುಟುಂಬಗಳ ಬಗ್ಗೆ ಮಾತಾಡ್ತಿಲ್ಲ, ಆದರೆ ಕೆಲವು ಮೆಜಾರಿಟಿ ಆಫ್ ದ ಫ್ಯಾಮಿಲೀಸ್ ನಾನು ಕೇಳ್ಪಟ್ಟಿರೋ ರೀತಿ, ನನಗೆ ಅನುಭವದಲ್ಲಿ ಬಂದಿರುವಂತಹ ಕೆಲವು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ, ನನ್ನ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ, ನನಗೆ ಅನುಭವದಲ್ಲಿ ನನ್ನ ಗಮನಕ್ಕೆ ಬಂದಿರುವಂತಹ ಅದ್ರ ಮೇರೆಗೆ ನಾನು ಮಾತಾಡ್ತಿದ್ದೀನಿ. ಕೆಲವು ಫ್ಯಾಮಿಲೀಸಲ್ಲಿ ಕೆಲವು ಗಂಡು ಮಕ್ಕಳು ಹೆಡ್ ಆಫ್ ದ ಫ್ಯಾಮಿಲಿ, ತಂದೆಯ ಸ್ಥಾನದಲ್ಲಿರೋರು, ಗಂಡನ ಸ್ಥಾನದಲ್ಲಿರೋರು ಜವಾಬ್ದಾರಿಗಳನ್ನು ನಿಭಾಯಿಸೋದೇ ಇಲ್ಲ. ಅವರಿಗೆ ಅವ್ರದ್ದೇ ಆಗಿರುವಂತಹ ಕೆಲವು ಪ್ರಯಾರಿಟೀಸ್ ಬೇರೆಯೇ ಆಗಿರುತ್ತೆ. ನನ್ನ ಪ್ರಕಾರ ಅವರ ಫಸ್ಟ್ ಪ್ರಯಾರಿಟಿ ಅವ್ರ ಫ್ಯಾಮಿಲಿ ಆಗಿರಬೇಕು ಅಲ್ವಾ? ಇಫ್ ಐ ಆಮ್ ರಾಂಗ್, ಐ ಆಮ್ ಸಾರಿ, ಬಟ್ ನನ್ನ ಪ್ರಕಾರ ಅವ್ರ ಫ್ಯಾಮಿಲಿ ಅವ್ರ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ದುಡಿಮೆ ಅಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅವ್ರು ದುಡಿಮೆ ಮಾಡ್ಕೊಂಬರ್ಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಅವ್ರನ್ನೂ ಕೂಡ ಅವ್ರು ನೋಡ್ಕೋಬೇಕು. ಫ್ಯಾಮಿಲಿ ಚೆನ್ನಾಗಿದ್ಬಿಟ್ರೆ ಆಬ್ವಿಯಸ್ಲಿ ಅವ್ರು ಚೆನ್ನಾಗಿದ್ದೇ ಇರ್ತಾರೆ. ಮೆಂಬರ್ ಆಫ್ ದ ಫ್ಯಾಮಿಲಿ, ಹೆಡ್ ಆಫ್ ದ ಫ್ಯಾಮಿಲಿ, ಅವರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಆದರೆ ಎಷ್ಟೋ ಫ್ಯಾಮಿಲೀಸ್ಗಳಲ್ಲಿ ಈ ಕಾರ್ಯತಂತ್ರ ಏನಿದೆ ಇದು ಚೆನ್ನಾಗಿ ನಡೆಸ್ತಾ ಇರಲ್ಲ. ಎಷ್ಟೋ ಜನ ಗಂಡನ ಸ್ಥಾನದಲ್ಲಿರೋರು, ಗಂಡಂದರು ಹಾಗೂ ತಂದೆಗಳು. ಯಾಕೆ ಅಂತ ಕೆಲವು ದುಶ್ಚಟಗಳು ಇರಬಹುದು, ಅದು ಏನೇ ಆಗಿರಬಹುದು. ಕೆಲವು ಸೋಷಿಯಲ್ ಈವಿಲ್ಸ್ ಅಂತ ಅಂತೀವಿ, ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕಾಡ್ತಾ ಇರ್ಬೋದು, ಡ್ರಿಂಕ್ಸ್ ಮಾಡ್ತಾ ಇರ್ಬೋದು, ಕೆಲವು ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದೇನೇ ಆಗಿರ್ಬೋದು. ಕೆಲವು ದುಶ್ಚಟಗಳು ಅಂತಲೇ ಅಂತೀನಿ. ಅದು ಪರಸ್ತ್ರೀ ಸಂಘನೂ ಆಗಿರ್ಬೋದು. ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಮುಚ್ಚುಮರೆ ಮಾಡಿ ಮಾತಾಡುವಂತಹ ವಿಚಾರ ಏನೂ ಅಲ್ಲ, ಬಿಕಾಸ್ ಇಟ್ ಈಸ್ ಅ ಓಪನ್ ಡಿಸ್ಕಷನ್. ಸೊ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಡೈರೆಕ್ಟಾಗಿ ಬಲಿಯಾಗೋದು ಅವರ ಫ್ಯಾಮಿಲಿ, ಅವರ ಮನೆಯ ಪುಟ್ಟ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಫ್ಯಾಮಿಲಿ, ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಅವರ ತಂದೆ ತಾಯಿಗಳು ಅಲ್ವಾ? ಡೈರೆಕ್ಟಾಗಿ ಇದು ಟ್ರಿಗರ್ ಆಗೋದು ಅವರ ಪುಟ್ಟ ಮಕ್ಕಳಿಗೆ. ಅವ್ರ ಹೆಂಡತಿ ಕಣ್ಣೀರು ಹಾಕ್ತಾ ಇರ್ತಾರೆ, ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇರ್ತಾರೆ. ಮಕ್ಕಳಿಗಂತೂ ಗೊತ್ತಾಗಲ್ಲ, ಬಟ್ ಅವರ ಮುಂದಿನ ಫ್ಯೂಚರ್ ಏನಿರುತ್ತೆ ಅದು ಬಲಿಯಾಗೋದಂತೂ ಖಂಡಿತ. ಸೊ ನನ್ನ ಅನಿಸಿಕೆ ಏನು ಅಂದರೆ, ಈ ರೀತಿ ಮಾಡೋದ್ರಿಂದ ನಮ್ಮ ಸಮಾಜದ ಗಂಡು ಮಕ್ಕಳು ಅದೇನು ಸಾಧನೆ ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ಏನು ಸಾಧನೆ ಮಾಡ್ತಾ ಇದ್ದಾರೋ ಅಂತ. ಬಟ್ ನಾನು ಹೇಳೋದೇನು ಅಂದರೆ, ನಿಮ್ಮ ಲೈಫಲ್ಲಿ ಏನೇ ಇದ್ರೂ, ವಾಟ್ ಎವರ್ ಇಟ್ ಮೇ ಬಿ, ಪ್ಲೀಸ್ ಅದನ್ನೆಲ್ಲ ಬಿಟ್ಬಿಡಿ. ನೀವೇನು ಅದನ್ನ ಮಾಡ್ತಾ ಇದ್ದೀರೋ, ನಾನು ಎಲ್ಲ ಗಂಡು ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ, ಐ ರಿಪೀಟ್, ಕೆಲವು ಗಂಡು ಮಕ್ಕಳು, ಇಫ್ ಪಾಸಿಬಲ್ ಲೇಡೀಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ಜಸ್ಟ್ ಆನ್ ಮಾಡಿ ಬಿಟ್ಬಿಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ನಿಮ್ಮ ಮನೆಯ ಫ್ಯಾಮಿಲಿ ಗಂಡು ಮಕ್ಕಳು ನೋಡಲಿ, ಕೇಳಿಸ್ಕೊಳ್ಳಿ ಈ ವಿಡಿಯೋನ. ಪ್ಲೀಸ್ ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಅಂದರೆ ಕೆಟ್ಟ ದುಶ್ಚಟಗಳು, ಅದು ಏನೇ ಆಗಿರ್ಬೋದು, ಅದನ್ನೆಲ್ಲ ಬಿಟ್ಬಿಡಿ. ಇದು ಏನು ನೀವು ಮಾಡ್ತಾ ಇದ್ದೀರೋ ಅಥವಾ ಮಾಡಬೇಕು ಅಂತ ಯು ಆರ್ ಅಬೌಟ್ ಟು ಡೂ ದ್ಯಾಟ್, ನೀವು ಮಾಡಬೇಕು ಅಂತ ಇನ್ನೇನು ಅದಕ್ಕೆ ದಾಪುಗಾಲಿಡ್ತಾ ಇದ್ದೀರೋ, ಅದು ಯಾವುದು ಶಾಶ್ವತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವುದು ಶಾಶ್ವತ ಅಲ್ಲ. ನಮ್ಮ ಮುಂದಿನ ವೃದ್ಧಾಪ್ಯಕ್ಕೆ ಪ್ರತಿಯೊಬ್ಬರು ಕಾಲಿಟ್ಟೇ ಇರ್ತೀವಿ, ಅದಂತೂ ಖಂಡಿತ. ಆ ವೃದ್ಧಾಪ್ಯಕ್ಕೆ ನಿಮಗಾಗೋದು ನಿಮ್ಮ ಫ್ಯಾಮಿಲಿ ಮಾತ್ರ, ಇನ್ಯಾರೂ ಅಲ್ಲ. ನಿಮ್ಮ ಏನು ದುಶ್ಚಟ ಇರ್ಬೋದು, ಜೂಜಾಗಿರ್ಬೋದು, ಕುಡಿತ ಆಗಿರ್ಬೋದು, ಅಥವಾ ಪರಸ್ತ್ರೀ ಕೆಟ್ಟ ಸ್ತ್ರೀಯರ ಸಂಘ ಆಗಿರ್ಬೋದು, ಅವ್ರು ಯಾರು ನಿಮ್ಮ ಕೆಟ್ಟ ವೃದ್ಧಾಪ್ಯದಲ್ಲೇ ಆಗಲಿ, ಅಥವಾ ನಿಮ್ಮ ಏನಾದರೂ ಟಚ್ ವುಡ್ ನಿಮ್ಗೆ ಏನೂ ಆಗೋದು ಬೇಡ, ಅಥವಾ ನೀವೇನಾದರೂ ಆಕ್ಸಿಡೆಂಟ್ ಆಗಿ ನಿಮ್ಮ ಕೈಕಾಲು ಏನಾದರೂ ಊನಾಗಿದ್ದಲ್ಲಿ, ಅಥವಾ ಏನಾದರೂ ಕೆಟ್ಟ ಕಾಯಿಲೆ ಬಂದಲ್ಲಿ, ನಿಮ್ಮ ಈ ದುಶ್ಚಟದಿಂದ ಏನಾದರೂ ಕೆಟ್ಟ ಕಾಯಿಲೆ ಬಂದಲ್ಲಿ, ನಿಮ್ಮನ್ನು ನೋಡ್ಕೊಳ್ಳೋದು ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಮಾತ್ರ. ಆ ಪರಸ್ತ್ರೀನೇ ಆಗಿರ್ಬೋದು, ಆ ಕುಡಿತದ ಚಟ ಆಗಿರ್ಬೋದು, ನಿಮ್ಮ ಕೆಟ್ಟ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಕೆಟ್ಟ ಜೂಜಾಗಲಿ ಯಾರು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ. ನಮ್ಮ ಸಮಾಜದಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ಗಳ ನಿದರ್ಶನವನ್ನು ನಾವು TV ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಹೋರಾಡೋದು ಕೇವಲ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಮಾತ್ರ. ಇನ್ಯಾವ ಕೆಟ್ಟ ಸ್ನೇಹಿತರು ಬಂದು ಆಗೋಲ್ಲ. ನಿಮಗೆ ಆ ಕೂಪಕ್ಕೆ ದೂಡಿದಂತಹ, ಸಪೋರ್ಟ್ ಮಾಡಿದಂತಹ, ಡೈರೆಕ್ಟ್ ಆದರೂ ಆಗಿರ್ಬೋದು, ಇಂಡೈರೆಕ್ಟ್ ಆಗಾದರೂ ಆಗಿರ್ಬೋದು, ದೂಡಿದಂತಹ ಕೆಟ್ಟ ಸ್ನೇಹಿತರೇ ಆಗಿರ್ಬೋದು, ಆ ಕೆಟ್ಟ ಸ್ತ್ರೀಯರೇ ಆಗಿರ್ಬೋದು, ಯಾರು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ, ನಿಮ್ಗೆ ಹೆಲ್ಪ್ ಕೂಡ ಮಾಡೋದಿಲ್ಲ. ನೆನಪಿರಲಿ, ಸ್ತ್ರೀಯರೇ ಆಗಿರ್ಬೋದು,
ನಾನು ಸ್ತ್ರೀಯರೆಲ್ಲರೂ ಒಳ್ಳೆಯವರು, ಗಂಡ್ಮಕ್ಳು ಮಾತ್ರ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಸ್ತ್ರೀಯರೇ ಆಗಿರ್ಬೋದು, ನಿಮಗೊಂದು ವೇಳೆ ಆ ರೀತಿಯ ಕೆಟ್ಟ ಒಂದು ಚಟಗಳಿದ್ದಲ್ಲಿ, ಕೆಟ್ಟ ಅಭ್ಯಾಸಗಳಿದ್ದಲ್ಲಿ ಪ್ಲೀಸ್ ಅದನ್ನು ಬಿಟ್ಟು ನಿಮ್ಮ ಗಂಡನ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ನೀವು ಸಪೋರ್ಟ್ ಮಾಡಿ, ಒಳ್ಳೆ ಕೆಲಸದಲ್ಲಿ ನಿಮ್ಮ ಮನೆಯ ಸಂಸಾರವನ್ನು ಎತ್ತಿ ಹಿಡಿಯೋ ಕೆಲಸದಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾಗಿದ್ರೂ ಆಗಿರ್ಬೋದು, ಒಂದು ಗಂಡ ಹೆಂಡತಿ ಇಬ್ಬರೂ ಬೇಕು ಸಂಸಾರದ ಒಂದು ರಥವನ್ನು ಮುಂದುವರ್ಸೋಕ್ಕೆ. ಅವರಿಬ್ಬರು ಒಂದು ರಥದ 2 ಚಕ್ರಗಳಿದ್ದಂತೆ ಅಲ್ವಾ. ಇದು ಏನು ಹೊಸ ಒಂದು ವಿಚಾರ ಏನಲ್ಲ, ಪ್ರತಿಯೊಬ್ಬರು ಗೊತ್ತಿರುವಂಥ ವಿಚಾರನೇ. ಆದರೆ ಯಾಕೆ ಈಗಿನ ಸಮಾಜದಲ್ಲಿ ನಾವು ಹಾದಿ ತಪ್ತಾ ಇದ್ದೀವೋ, ಕುತ್ಕೊಂಡು ಒಂದು ವೇಳೆ ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ, ನಾನು ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಓನ್ ಒಂದು ಎಕ್ಸ್ಪೀರಿಯನ್ಸ್. ನನಗೂ ಯಜಮಾನರಿದ್ದಾರೆ, ನಮ್ಮಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸಾಕಷ್ಟು ಬಂದೇ ಬರುತ್ತೆ. ದಟ್ ಈಸ್ ಆಬ್ವಿಯಸ್. ಪ್ರತಿಯೊಬ್ಬರು ಮನೆಗಳಲ್ಲಿ ಗಂಡ ಹೆಂಡತಿ ಬಗ್ಗೆ, ದಟ್ ಮೀನ್ಸ್ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ನಾವು ಕೂತ್ಕೊಂಡು ಮಾತಾಡ್ತೀವಿ, ಕ್ಲಾರಿಫಿಕೇಶನ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರು ಕೂತ್ಕೊಂಡು ಮಾತಾಡೋಕ್ಕೆ ಟೈಮ್ ಇರಲ್ಲ. ಟೈಮ್ ಇದ್ರೂ ಕೂಡ ಮಾತಾಡಬೇಕು ಅಂತ ಓಪನ್ ಅಪ್ ಆಗೋದೇ ಇಲ್ಲ. ಇಬ್ಬರಲ್ಲಿ ಒಬ್ಬರಾದ್ರೂ ಅವಾಯ್ಡ್ ಮಾಡಿಬಿಡ್ತಾರೆ. ನೀನು ನನಗೇನು ಕೇಳಬೇಡ, ಪ್ರಶ್ನೆ ಮಾಡಬೇಡ ಅಂತ ಗಂಡ ಹೇಳ್ತಾರೆ, ಅಥವಾ ಹೆಂಡತಿನೇ ಹೇಳ್ತಾರೆ. ಅಥವಾ ದೊಡ್ಡವರೇ ಆಗಲಿ ಕೂತ್ಕೊಂಡು ಇಬ್ಬರನ್ನ ಸೇರಿಸಿ ಕೂತ್ಕೊಂಡು ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದ್ರು ಅದನ್ನ ಕ್ಲಿಯರ್ ಮಾಡಬೇಕು. ದುಶ್ಚಟಗಳಿಗೆ ಯಾರಾದರೂ ಬಲಿಯಾಗಿದ್ರೆ ಅದನ್ನ ಹೊರಗಡೆ ತರುವಂತಹ ಪ್ರಯತ್ನ ಮಾಡಬೇಕು. ಗಂಡಂದರು ಅಥವಾ ತಂದೆಯ ಸ್ಥಾನದಲ್ಲಿರೋರು ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಪ್ರಯಾರಿಟಿ ಕೊಡಬೇಕು. ಹೆಂಡತಿ ಒಬ್ಳಿಗೆ ಎಲ್ಲದನ್ನೂ ನಿಭಾಯಿಸೋಕ್ಕಾಗಲ್ಲ. ಈಗ ವರ್ಕಿಂಗ್ ವುಮೆನ್ ಎಷ್ಟೋ ಜನ ಮನೆಯಿಂದ ಆಚೆ ಹೋಗಿ ದುಡ್ಕೊಂಬಂದು ಮತ್ತೆ ಮನೆಗೆ ಬಂದು ಮನೆ ಕೆಲಸ ಮಾಡಿ, ಮಕ್ಕಳನ್ನ ನೋಡಿ, ಅವರಿಗೆ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಮತ್ತೆ ಕರ್ಕೊಂಡ್ಬಂದು ಅವರಿಗೆ ಹೋಮ್ವರ್ಕ್ ಮಾಡಿಸಿ, ಅವ್ರಿಗೆ ತಿನ್ನಿಸಿ ಉಣಿಸಿ, ಅವ್ರು ಸ್ನಾನ ಮಾಡಿಸಿ ಬೆಳೆಸಿ, ತುಂಬಾ ಕಷ್ಟ. ಒಬ್ಬಳು ಹೆಣ್ಣಿಂದ ಆಗೋದಿಲ್ಲ, ಗಂಡು ಮಕ್ಕಳಿಂದನೂ ಒಬ್ರ ಕೈಯಿಂದನೇ ಆಗೋದಿಲ್ಲ. ಮನೆ ಕಡೆ ಹೆಣ್ಣು ನೋಡಿದ್ರೆ ಹೊರಗಡೆ ಗಂಡು ನೋಡಬೇಕು. ಮನೆ ಕಡೆ ನೀವು ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು, ಹೆಣ್ಮಕ್ಳಿಗೆ ಎಷ್ಟೋ ಸಮಾಧಾನ. ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಟ್ಲೀಸ್ಟ್ ಒಂದು 24 ಅವರ್ಸಲ್ಲಿ, ರಾತ್ರಿಯಲ್ಲೇ ಮಲಗ್ತೀವಿ ಓಕೆ, ಬೆಳಗಿನ ಸಂಜೆ ಆಫೀಸ್ಗೆ ಹೋಗ್ತಿರೋ ಓಕೆ, ಸಂಜೆ ಬಂದು 1 ಅವರ್ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಪ್ರೀತಿಯಿಂದ ಮಾತಾಡಿಸಿ, ಮೊಬೈಲ್ ಸೈಡಿಗಿಟ್ಟು. ಅವ್ರಿಗೆ ಎಷ್ಟೋ ಸಮಾಧಾನ. ನೀವು ಬರಬೇಕಾದ್ರೆ ನಿಮ್ಮ ಹೆಂಡತಿಗೆ ಒಂದು 10 ರೂಪಾಯಿ ಅಥವಾ 15 ರೂಪಾಯಿ 20 ರೂಪಾಯಿ ಹೂ ತಂದು ಕೊಟ್ಟರೆ ಅವ್ರಿಗೆ ಎಷ್ಟೋ ಸಮಾಧಾನ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಂದು ಕೊಟ್ಟರೆ ಅವ್ರಿಗೆ ಎಷ್ಟೋ ಸಮಾಧಾನ. ನಮ್ಮ ಪಪ್ಪ ಅಥವಾ ನಮ್ಮ ಡ್ಯಾಡಿ ತಂದು ಕೊಟ್ಟರು, ನಮ್ಮ ಅಪ್ಪಾಜಿ ತಂದು ಕೊಟ್ಟರು ಅಂತ ಅಲ್ವಾ. ನಿಮ್ಮ ತಂದೆ ತಾಯಿಗಳಿಗೆ ಊಟ ಆಯ್ತಾ ಅಪ್ಪಾಜಿ, ಊಟ ಆಯ್ತಾ ಅಮ್ಮ, ತಿಂಡಿ ತಿಂದ್ರ, ಕಾಫಿ ಕೊಡ್ದ ಅಂತ ಕೇಳಿದ್ರೆ ಅವ್ರಿಗೂ ಎಷ್ಟೋ ಸಮಾಧಾನ. ಒನ್ಸ್ ಇನ್ ಅ ಟೈಮ್ ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಬರೋದಾಗಲಿ, ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋಗಿ ಬರೋದಾಗಲಿ ನಿಮ್ಮ ಫ್ಯಾಮಿಲಿ ಜೊತೆಲಿ. ಇಲ್ಲ ವೀಕೆಂಡ್ ಬಂತು, ಸ್ವಲ್ಪ ಲಾಂಗ್ ಹಾಲಿಡೇಸ್ ಬಂತು ಅಂದರೆ ಫ್ರೆಂಡ್ಸ್ ಜೊತೆ ಹೊರಟೋಗ್ಬಿಡೋದು. ನಮ್ಮ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಅಥವಾ ಫ್ರೀ ಇದ್ದರೆ ಮನೇಲಿ ಮೊಬೈಲು ಅಥವಾ TV ನ್ಯೂಸ್ ಚಾನೆಲ್ಸ್ ಅಥವಾ ಕ್ರಿಕೆಟ್ ಅಥವಾ ಯಾವುದಾದ್ರೂ ಮೂವಿ. ಸೊ ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮಗಿಂತಲೂ ಚಿಕ್ಕವಳೇ ಆಗಿರ್ಬೋದು, ದೊಡ್ಡವಳೇ ಆಗಿರ್ಬೋದು, ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಯಾರೂ ಆಗಲ್ಲ ಕಷ್ಟದ ಸಮಯದಲ್ಲಿ, ಆಗೋದು ಫ್ಯಾಮಿಲಿ ಮಾತ್ರ. ಇದು ವಾಸ್ತವ, ಇದು ಪ್ರಪಂಚದ ನಗ್ನ ಸತ್ಯ. ಫ್ಯಾಮಿಲಿ ಮಾತ್ರ ನಿಮಗಾಗೋದು. ಎಲ್ಲ ಬಂದು ಹೋಗುವ ನೆಂಟರು ಮಾತ್ರ. ಯಾರು ಕಷ್ಟ ಕಾಲದಲ್ಲಿ ಯಾರೂ ಆಗಲ್ಲ. ಎಷ್ಟು ಸಲ, 1 ಸಲ 2 ಸಲ ಮಾಡ್ಬೋದು. 3ನೇ ಸಲ ನಿಮ್ಗೇನಾದರೂ ಕಷ್ಟ ಅಂತ ನೀವು ಫ್ರೆಂಡ್ಸ್ ಹತ್ರ ಹೋದಾಗ ಒಂದು ಯಾವಾಗಲೂ ಇದ್ದಿದೆ ಹೋಗೋ ಆ ಕಡೆ ಅಂತಂದು ಅವಾಯ್ಡ್ ಮಾಡಿ ಹೊರಟು ಹೋಗ್ತಾರೆ, ಅಥವಾ ಫೋನು ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಸೊ ಫೋನ್ ಕಟ್ ಮಾಡ್ತಾರೆ, ಅಥವಾ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಯಾರೂ ಇಲ್ಲ ಫ್ರೆಂಡ್ಸ್, ಹೋಗಬೇಕಾದ್ರೆ ನಾವು ಒಬ್ಬರೇ ಹೋಗ್ತೀವಿ. ಆದರೆ ಉಳಿಯೋದು ಒಳ್ಳೆಯ ಹೆಸರು ಮಾತ್ರ. ನನ್ನ ಗಂಡ ಎಷ್ಟು ಒಳ್ಳೆಯನಾಗಿದ್ದ, ನನ್ನ ಬಿಟ್ಟು ಹೊರಟೋದ ಅಂತ ಅಂತೀವಿ. ನನ್ನ ಹೆಂಡತಿ ದೇವತೆ ನನ್ನನ್ನು ಬಿಟ್ಟು ಹೊರಟೋದ್ಲು ಅಂತ ಅಳ್ತೀವಿ. ನಮ್ಮಪ್ಪ ಎಷ್ಟು ಒಳ್ಳೆಯವರು, ನಮ್ಮನ್ನು ಬಿಟ್ಟು ಹೊರಟೋದ್ರು. ನಮ್ಮ ಅಣ್ಣ ಎಷ್ಟು ಒಳ್ಳೆಯವನು, ನಮ್ಮನ್ನು ಬಿಟ್ಟು ಹೊರಟೋದ್ರು ಅಂತ ಆ ಒಳ್ಳೆಯವರು ಅನ್ನೋ ಮಾತು ಮಾತ್ರ ಉಳಿಯೋದು ಈ ಭೂಮಿಯ ಮೇಲೆ, ಇನ್ನೇನು ಉಳಿಯಲ್ಲ. ಸೊ ಆದಷ್ಟು ಒಳ್ಳೆಯವರಾಗೇ ಇರೋಣ ಈ ಸಮಾಜದಲ್ಲಿ. ನೀವು ಫ್ಯಾಮಿಲಿನ ಗೆಲ್ಲಿ, ಆಮೇಲೆ ಸಮಾಜವನ್ನು ನೀವು ಗೆಲ್ತೀರಿ. ನನ್ನ ಫ್ರೆಂಡ್ಸ್ ನನಗೆ ಒಳ್ಳೆಯವರು ಅಂತಾರೆ, ನನ್ನ ಸ್ನೇಹಿತೆಯರು ನನಗೆ ಒಳ್ಳೆಯವರು ಅಂತಂತಾರೆ. ಸ್ನೇಹಿತೆಯರು, ಗಂಡ ಅದನ್ನು ಸ್ನೇಹಿತೆಯರು ಅಂತ. ಸ್ನೇಹಿತೆಯರು ಮಾಡ್ಕೊಳ್ರಿ, ನನ್ನ ಸ್ನೇಹಿತೆಯರನ್ನ ಮಾಡ್ಕೋಬಾರ್ದು. ಒಬ್ಬ ಗಂಡಸು ಗರ್ಲ್ಸ್, ದಟ್ ಮೀನ್ಸ್ ಲೇಡೀಸ್ ಆಗಿರ್ಬೋದು, ಗರ್ಲ್ಸ್ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಕ್ವಲ್ ರೈಟ್ಸ್ ಎಲ್ಲರಿಗೂ ಇದೆ, ಓಕೆ. ಬಟ್ ಆ ಒಂದು ಫ್ರೆಂಡ್ ಸರ್ಕಲ್ನ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟು ಫ್ಯಾಮಿಲಿಗೆ ನೀವು ಲಾಸ್ಟ್ ಪ್ರಯಾರಿಟಿ ಕೊಟ್ಟರೆ ಇಟ್ ಹರ್ಟ್ಸ್ ಅ ಲಾಟ್. ತುಂಬ ನೋವಾಗುತ್ತೆ ಮನಸ್ಸಿಗೆ.
ಅದು ಹೇಳ್ಕೊಳಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ, ಕೆಲವರು ಒಬ್ಬರೇ ಕೊರಗ್ತಾ ಇರ್ತಾರೆ. ಒಂದು ಮಾತು ಹೇಳ್ತೀನಿ, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಮಕ್ಕಳೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳು, ಮನೆಯಲ್ಲಿರುವಂತಹ ತಂದೆ ತಾಯಿಗಳೇ ಆಗಿರ್ಬೋದು, ನಿಮಗೆ ಬಂದು ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಪ್ಲೀಸ್, ನಮಗೆ ನಿಮ್ಮ ಟೈಮ್ ಬೇಕು, ಸ್ವಲ್ಪ ಹೊತ್ತು ಕುತ್ಕೊಳ್ರಿ, ನಮ್ಮ ಜೊತೆ ಮಾತಾಡ್ರಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ರಿ ಅಂತ ನಿಮ್ಮ ಮುಂದೆ ಬಂದು ಅಂಗಲಾಚಿ ಬೇಡುವಂಥ ಅವಶ್ಯಕತೆ ಇದೆಯಾ? ನೀವು ಯೋಚನೆ ಮಾಡಿ. ಅಥವಾ ಗಂಡನೇ ಆಗಿರ್ಬೋದು, ಹೆಂಡತಿಗೆ, ನನ್ನ ಗಂಡ್ಮಕ್ಳ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಅಂಥ ಪರಿಸ್ಥಿತಿ ತಂದ್ಕೋಬೇಡಿ. ಸಹೋದರರೇ ಹಾಗೂ ಸಹೋದರಿಯರೇ, ಒಂದು ಸಾರಿ ಯಾರ್ದಾದ್ರೂ ಮನಸ್ಸು ಕಲ್ಲಾಗ್ಬಿಟ್ರೆ, ಎಷ್ಟು ಅಂತ ಕೇಳಿ 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 ನೊಂದು 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 ತಾಳ್ಮೆಯಿಂದ ಇದ್ದು ಒಂದು ಸಾರಿ ಆ ತಾಳ್ಮೆಯ ಕಟ್ಟೆ ಒಡೆದೋಗ್ಬಿಟ್ರೆ ಮತ್ತೆ ಮನಸ್ಸು ಒಡೆದು ಹೋದ ಮನಸ್ಸು ಮತ್ತೆ ಎಂದು ಕೂಡ್ಸೋಕೆ ಸಾಧ್ಯನೇ ಇಲ್ಲ. ಮತ್ತೆ ಕಲ್ಲಾಗಿರೋ ಮನಸ್ಸು ಮತ್ತೆ ಎಂದು ಕರಗಲ್ಲ. ಎಷ್ಟು ಅಂತ ಕ್ಷಮಿಸೋಕೆ ಸಾಧ್ಯ? ಸೊ ಯಾಕೋ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ಫ್ಯಾಮಿಲಿಗೆ ನೀವು ಪ್ರಯಾರಿಟಿ ಕೊಡಿ. ನಿಮ್ಮ ಫ್ಯಾಮಿಲಿಗೆ ನಿಮ್ಮನ್ನು ನೀವು ಸಂಪೂರ್ಣ 100% ನಿಮ್ಮ ಫ್ಯಾಮಿಲಿ ಜೊತೆಗೇ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಅವ್ರಿಗೂ ಟೈಮ್ ಕೊಡಿ, ಅವ್ರಿಗೂ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಕೇವಲ ಸಮಾಜಮುಖಿಯಾಗಿ ಫ್ರೆಂಡ್ಸ್ಗಳ ಕಡೆ ಗಮನ ಕೊಟ್ಟು, ನಿಮ್ಮ ಸ್ನೇಹಿತೆಯರು, ನಿಮ್ಮ ಸ್ನೇಹಿತರು, ನಿಮ್ಮ ಕೆಲಸ ಒತ್ತಡ, ನಿಮ್ಮ ಫ್ಯಾಮಿಲಿ ಕಡೆ ನೀವು ಗಮನ ಕೊಟ್ಟು ನೋಡಿ, ನಿಮ್ಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ, ಅವರಿಂದ ಎಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ, ಡೆಡಿಕೇಶನ್ ಸಿಗುತ್ತೆ ಅಂತ ನೀವೇ ನೋಡಿ, ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಹೆಂಡತಿಯ ಮನಸ್ಸಲ್ಲಿ ನಿಮ್ಗೆ ಎಷ್ಟು ಪ್ರೀತಿ ಇದೆ ನಿಮಗೋಸ್ಕರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಮಾತಾಡ್ತಾನೆ ಇರಲ್ಲ, ಒಂದೇ ಮನೆಯಲ್ಲಿ ಇದ್ದೂ ಮಾತಾಡ್ತಾನೆ ಇರಲ್ಲ. ಮಾತಾಡಿದ್ರೆ ವ್ಯವಹಾರಿಕವಾಗಿ ಮಾತ್ರ ಇರುತ್ತೆ ಅವ್ರ ಸಂಬಂಧ. ಮಕ್ಕಳು ಫೀಸ್ ಕಟ್ಟಬೇಕು, ಕಟ್ರಿ, ಮಕ್ಕಳಿಗೆ ಏನಾದರೂ ಯೂನಿಫಾರ್ಮ್ ತಂದು ಕೊಡಬೇಕು, ಬುಕ್ಸ್ ತಂದು ಕೊಡಬೇಕು, ಅಷ್ಟಲ್ಲಿ ಮಾತ್ರ ಇವತ್ತು ನಮ್ಮ ಸಮಾಜ ಬಂದು ನಿಂತ್ಬಿಟ್ಟಿದೆ. ಗಂಡ ಹೆಂಡತಿ ಮಧ್ಯೆ ಅಷ್ಟು ಮಾತ್ರ ಮಾತುಗಳು, ಕಾನ್ವರ್ಸೇಷನ್, ಕಮ್ಯುನಿಕೇಷನ್. ಪ್ರೀತಿ, ಪ್ರೇಮ, ಭಾವನೆಗಳು ಯಾವುದ್ರ ಬಗ್ಗೆನೂ ಒಂದು ಎಕ್ಸ್ಚೇಂಜಸ್ ಆಫ್ ಒಂದು ಫೀಲಿಂಗ್ಸ್, ಲವ್ ಇಲ್ಲವೇ ಇಲ್ಲ. ಯಾಕೆಂದರೆ ಈ ರೀತಿ ಆಗ್ತಾ ಇದೆ. ಕೇವಲ ಮೊಬೈಲ್, ಫ್ರೆಂಡ್ಸ್, ಸೊಸೈಟಿ ಅಷ್ಟರಲ್ಲೇ ಮಾತ್ರ ಇದ್ದೀವಿ ನಾವು. ಸೊ ಈ ರೀತಿ ಹೇಳ್ತಾ ಇದ್ದೀನಿ. ಮತ್ತು ಬೇರೆ ಕಾನ್ಸೆಪ್ಟ್ ಜೊತೆ ಈ ಒಂದು ಕಾನ್ಸೆಪ್ಟಲ್ಲಿ ನಿಮ್ಮ ಜೊತೆ ನಾನು ಮಾತಾಡಿದೆ. ಇಷ್ಟ ಆಗಿದ್ರೆ ನನಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಏನಾದರೂ ತಪ್ಪು ಒಪ್ಪುಗಳು ಕಂಡು ಬಂದಿಲ್ಲ ಪ್ಲೀಸ್ ಓಪನ್ ಅಪ್ ಆಗಿ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಇಲ್ಲ ನಿಮ್ಮ ಮಾತು ತಪ್ಪು ಅಂತ ನಾನು ತಿದ್ಕೋತೀನಿ. ಮತ್ತೆ ನೋಡೋಣ. ಮತ್ತೆ ಮುಂದಿನ ಕಾನ್ಸೆಪ್ಟ್ ಒಂದು ಮನಸ್ಸಲ್ಲಿದೆ, ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಕಮಿಂಗ್ ಅಪ್ ವೀಡಿಯೋಸಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತಪ್ಪು ಒಪ್ಪುಗಳಿದ್ರೆ ಮತ್ತೊಮ್ಮೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ತಂಗಿ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ. ಕರೆಕ್ಟ್ ನಿಮ್ಮ ಮಾತು ಅಂತ ಅಂದ್ರೂ ಕೂಡ ಕರೆಕ್ಟಾಗಿ ಮಾತಾಡಿದ್ರೆ ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ಇವತ್ತಿನ ಈ ಒಂದು ಕಾನ್ಸೆಪ್ಟ್ನೊಂದಿಗೆ ಜಸ್ಟ್ ನಾನು ಯಾವುದಕ್ಕೂ ನಾನು ರೆಡಿಯಾಗಿರಲಿಲ್ಲ, ಯಾಕೋ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮ ಫ್ಯಾಮಿಲಿನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ಲಾಸ್ಟ್ ನನ್ನ ಮಾತು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮಾತಾಡ್ತಾನೆ ಇರ್ತೀನಿ. ಯಾಕಂದರೆ ಒಂದು ಸರಿ ಒಬ್ಬ ವ್ಯಕ್ತಿನ ಕಳ್ಕೊಂಡ್ಬಿಟ್ರೆ ಮತ್ತೆ ಸಿಗೋದೇ ಇಲ್ಲ ಆ ವ್ಯಕ್ತಿ. ಈ ಭೂಮಿಯಿಂದ ಹೊರಟು ಹೋಗ್ಬಿಟ್ರೆ ಆಗಲಿ ಅಥವಾ ನಿಮ್ಮ ಲೈಫಿಂದ ಹೊರಟು ಹೋಗ್ಬಿಟ್ರೆ ಸಿಗಲ್ಲ. ಸೊ ಆ ಒಂದು ಪರಿಸ್ಥಿತಿನ ಯಾರು ತಂದ್ಕೊಳ್ಬಿಡ್ರಿ ಅಂತ, ತಂದ್ಕೊಳ್ಬೇಡಿ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ನನ್ನ ಒಂದು ಆಶಯ. ಸೊ ಯು ಆಲ್ ಟೇಕ್ ಕೇರ್. ನಮಸ್ಕಾರ. ಲವ್ ಯು ಆಲ್. ಬಾಯ್.